ಒಂದ್ಸಲ ನೀವೇ ಯೋಚನೆ ಮಾಡಿ, ನೀವು ಪ್ರತಿದಿನ ಕ್ರೂರ ಕಾಡು ಪ್ರಾಣಿಗಳ ನಡುವೆ ಜೀವನ ಮಾಡಬೇಕು ಅಂತಂದ್ರೆ ಹೇಗಿರುತ್ತೆ ಅಂತ. ಯಾಕೆಂದ್ರೆ ಇವತ್ತು ನಾವು ನೋಡೋಕೆ ಹೊರಟಿರೋದು ಕೂಡ ಅಂತದೇ ಒಬ್ಬ ಚಿಕ್ಕ ಹುಡುಗನ ಜೀವನ ಕಥೆಯನ್ನ. ಮೋಗ್ಲಿ ಅನ್ನೋ ಒಬ್ಬ ಚಿಕ್ಕ ಹುಡುಗ ಕಾಡಿನಲ್ಲಿ ಕಾಡು ಪ್ರಾಣಿಗಳ ಜೊತೆ ಬೆಳೆದು ದೊಡ್ಡವನಾಗ್ತಾನೆ. ಅವನು ಕಾಡಿಗೆ ಹೇಗ್ ಬಂದ, ಮುಂದೆ ಕಾಡಿನಲ್ಲಿ ಏನೇನೆಲ್ಲ ಮಾಡ್ತಾನೆ ಅನ್ನೋದು ಈ ಅಡ್ವೆಂಚರಸ್ ಆಗಿರುವಂತ ಮೂವಿ. ಇದೊಂದು ಲೆಜೆಂಡರಿ ಮೂವಿ. ಎಲ್ಲರೂ ಅವ್ರ ಜೀವನದಲ್ಲಿ ಒಂದ್ಸಲ ಅಲ್ಲ ಒಂದ್ಸಲ ಈ ಮೂವಿ ಹೆಸರನ್ನ ಕೇಳೇ ಇರ್ತಾರೆ. ಈ ಮೂವಿ ಹೆಸರು ದ ಜಂಗಲ್ ಬುಕ್ ಅಂತ. ಈ ವಿಡಿಯೋದಲ್ಲಿ ಒಂದು ಸಣ್ಣ ಅಡ್ವರ್ಟೈಸ್ ಇದೆ, ಪ್ಲೀಸ್ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಮೂವಿನ ನೋಡ್ತಿರ್ಬೇಕಾದ್ರೆ ಪ್ರತಿ ಒಂದ್ ಸೆಕೆಂಡ್ ಕೂಡ ನಾವೇ ಮೂವಿ ಒಳಗಡೆ ಹೊಟ್ಟೋಗಿದೀವಿ ಅನ್ನೋ ತರ ಫೀಲ್ ಆಗುತ್ತೆ. ಅದಕ್ಕೆ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡ್ತೀರಿ ಅಂತ ಹೇಳ್ತಾ ಈ ಅಮೇಜಿಂಗ್ ಆಗಿರುವಂತ ಮೂವಿಯನ್ನ ಸ್ಟಾರ್ಟ್ ಮಾಡೋಣ. ಮೂವಿಯ ಮೊದಲ ಸೀನ್ನಲ್ಲಿ ಮೋಗ್ಲಿ ಅನ್ನೋ ಒಬ್ಬ ಚಿಕ್ಕ ಹುಡುಗ ನರಿಗಳ ಜೊತೆ ಓಡ್ತಿರ್ತಾನೆ. ಅದೇ ಸಮಯಕ್ಕೆ ಎಲ್ಲಿಂದನೋ ಒಂದು ಬ್ಲಾಕ್ ಪ್ಯಾಂಥರ್ ಬಂದು ಮೋಗ್ಲಿಯ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಈ ಬ್ಲಾಕ್ ಪ್ಯಾಂಥರ್ ಹೆಸರು ಬಗೀರಾ ಅಂತ. ನಂತರ ನಮ್ಗೆ ಗೊತ್ತಾಗುತ್ತೆ ಬಗೀರಾ ಹಾಗೂ ಮೋಗ್ಲಿ ಫ್ರೆಂಡ್ಸ್ ಗಳು ಅಂತ. ಬೇರೆ ಪ್ರಾಣಿಗಳು ಅಟ್ಯಾಕ್ ಮಾಡಿದಾಗ ಹೇಗೆ ತಪ್ಪಿಸ್ಕೋಬೇಕು ಅಂತ ಬಗೀರಾ ಮೋಗ್ಲಿಗೆ ಹೇಳ್ಕೊಡ್ತಿರೋದಷ್ಟೇ. ಈ ಮೋಗ್ಲಿ ಚಿಕ್ಕ ಪಾಪು ಇರ್ಬೇಕಾದ್ರೆ ಕಾಡಿನಲ್ಲಿ ಬಗೀರಂಗೆ ಸಿಕ್ಕಿರ್ತಾನೆ. ಆದ್ರಿಂದ ಬಗೀರಾ ಮೋಗ್ಲಿನ ತಂದು ಒಂದು ನರಿಗಳ ಗುಂಪಿಗೆ ಕೊಡ್ತಾನೆ ಅವನನ್ನ ಸಾಕೋದಕ್ಕೆ ಅಂತ. ಅವನನ್ನ ಸಾಕೋದು ನರಿಗಳ ಗುಂಪಿನ ಲೀಡರ್ ಅಖಿಲ ಹಾಗೂ ಅವನ ಹೆಂಡತಿ ರಕ್ಷಾ ಹಾಗೂ ಅಖಿಲ ಮೋಗ್ಲಿನ ತಮ್ಮ ಸ್ವಂತ ಮಗು ಅಂತಾನೆ ಸಾಕ್ತಾರೆ. ಇಲ್ಲಿ ಬಗೀರಾ ಹಾಗೂ ನರಿಗಳೆಲ್ಲ ಮೋಗ್ಲಿಗೆ ನರಿಗಳ ತರನೇ ಬಿಹೇವ್ ಮಾಡೋದಕ್ಕೆ ಹಾಗೆ ನರಿಗಳ ತರನೇ ಜೀವನ ಮಾಡೋದಕ್ಕೆ ಹೇಳ್ಕೊಡ್ತಿರ್ತಾರೆ. ಯಾಕೆ ಅಂತಂದ್ರೆ ಮೋಗ್ಲಿಗೆ ಮನುಷ್ಯರ ಬುದ್ಧಿ ಬರಬಾರ್ದು ಅಂತ. ಇವರೆಲ್ಲರಿಗೂ ಗೊತ್ತೇ ಇದೆ ಮನುಷ್ಯರು ಎಷ್ಟು ಕ್ರೂರಿಗಳು ಅಂತ. ಬೇಸಿಗೆಗಾಲ ಶುರು ಆಗುತ್ತೆ. ಇದರಿಂದ ಕಾಡಿನಲ್ಲಿರುವಂತ ನೀರೆಲ್ಲ ಖಾಲಿಯಾಗಿ ಪ್ರಾಣಿಗಳಿಗೆ ಒಂದೊಂದು ಹನಿ ನೀರಿಗೂ ಕೂಡ ತುಂಬಾನೇ ಕಷ್ಟ ಆಗೋಗುತ್ತೆ. ಹೀಗೆ ಇರಬೇಕಾದ್ರೆ ಒಂದು ದಿನ ಪ್ರಾಣಿಗಳಿಗೆ ನೀರಿರುವಂತ ಒಂದು ಜಾಗ ಗೊತ್ತಾಗುತ್ತೆ. ಆದ್ರಿಂದ ಎಲ್ಲಾ ಪ್ರಾಣಿಗಳು ಒಂದು ಒಪ್ಪಂದನ ಮಾಡ್ಕೋತಾರೆ. ಅದೇನಂತಂದ್ರೆ ಕಾಡಿನಲ್ಲಿ ನೀರಿರುವಂತ ಜಾಗ ಇದೊಂದೇ. ಆದ್ರಿಂದ ನೀರ್ ಕುಡಿಯೋದಕ್ಕೆ ಎಲ್ಲಾ ಪ್ರಾಣಿಗಳು ಇಲ್ಲಿಗೆ ಬರ್ಬೋದು. ಆದ್ರೆ ನೀರನ್ನ ಕುಡಿಯೋಕೆ ಬಂದ ಪ್ರಾಣಿಗಳ ಮೇಲೆ ಯಾವ ಪ್ರಾಣಿನೂ ಅಟ್ಯಾಕ್ ಮಾಡಬಾರ್ದು ಅಂತ, ಅಂದ್ರೆ ಬೇಟೆನ ಆಡಬಾರ್ದು ಅಂತ. ಹೀಗೆ ಎಲ್ಲಾ ಪ್ರಾಣಿಗಳು ನೀರನ್ನ ಕುಡಿತಿರ್ಬೇಕಾದ್ರೆ ಆ ಜಾಗಕ್ಕೆ ಮೋಗ್ಲಿ ಬರ್ತಾನೆ. ಅಲ್ಲಿರುವಂತ ಪ್ರಾಣಿಗಳು ಮೋಗ್ಲಿನ ತುಂಬಾ ಆಶ್ಚರ್ಯದಿಂದ ನೋಡ್ತಿರ್ತಾರೆ. ಯಾಕೆ ಅಂತಂದ್ರೆ ಇಲ್ಲಿರುವಂತ ಎಷ್ಟೋ ಪ್ರಾಣಿಗಳು ಮನುಷ್ಯರನ್ನ ನೋಡೇ ಇರೋದಿಲ್ಲ. ಇಲ್ಲಿರುವಂತ ಸ್ವಲ್ಪ ಪ್ರಾಣಿಗಳಿಗಷ್ಟೇ ಗೊತ್ತಿರೋದು ಮೋಗ್ಲಿ ಒಬ್ಬ ಮನುಷ್ಯ ಅಂತ. ಕೆಲವೊಂದು ಪ್ರಾಣಿಗಳಂತೂ ಮೋಗ್ಲಿನ ಕೋತಿ ಅಂತ ಅನ್ಕೋಬಿಟ್ಟಿರ್ತಾರೆ. ಇದ್ದಕ್ಕಿದ್ದಂಗೆನೆ ಎಲ್ಲಾ ಪ್ರಾಣಿಗಳು ತುಂಬಾನೇ ಸೈಲೆಂಟ್ ಆಗೋಗ್ತವೆ. ಯಾಕೆ ಅಂತಂದ್ರೆ ತುಂಬಾ ಕ್ರೂರ ಟೈಗರ್ ಆಗಿರೋ ಶೇರ್ ಖಾನ್ ಅಲ್ಲಿಗೆ ಬರುತ್ತೆ. ಹೌದು, ಈ ಟೈಗರ್ ಹೆಸರು ಶೇರ್ ಖಾನ್ ಅಂತ. ಶೇರ್ ಖಾನ್ಗೆ ಮೋಗ್ಲಿಯ ಸ್ಮೆಲ್ ಬಂದ್ಬಿಡುತ್ತೆ. ಅಂದ್ರೆ ಶೇರ್ ಖಾನ್ಗೆ ಗೊತ್ತಾಗೋಗುತ್ತೆ ಇಲ್ಲಿ ಯಾರೋ ಒಬ್ಬ ಮನುಷ್ಯ ಇದ್ದಾನೆ ಅಂತ. ನಂತರ ಶೇರ್ ಖಾನ್ ಮೋಗ್ಲಿನ ನೋಡಿ ಎಲ್ಲಾ ಪ್ರಾಣಿಗಳಿಗೂ ಹೇಳ್ತಾನೆ, ಆ ಹುಡುಗನನ್ನ ನನಗೆ ಒಪ್ಪಿಸ್ಬಿಡಿ ಅಂತ. ಆದ್ರೆ ಅದಕ್ಕೆ ಅಖಿಲ ಹಾಗೂ ರಕ್ಷೆ ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ. ಮೋಗ್ಲಿ ನಾವು ಸಾಕಿರೋ ನಮ್ಮ ಸ್ವಂತ ಮಗ, ಅವನನ್ನ ಟಚ್ ಮಾಡೋದಕ್ಕೂ ಕೂಡ ನಿನ್ನನ್ನ ಬಿಡೋದಿಲ್ಲ ಅಂತ ಶೇರ್ ಖಾನ್ಗೆ ಹೇಳ್ತಾರೆ. ಆಗ ಶೇರ್ ಖಾನ್ ಹೇಳ್ತಾನೆ, ಒಂದಿನ ಅಲ್ಲ ಒಂದಿನ ಮಳೆ ಬಂದೇ ಬರುತ್ತೆ. ಆಗ ನೀರಿನ ಪ್ರಾಬ್ಲಮ್ ಇರೋದಿಲ್ಲ. ಅದ್ರ ಜೊತೆ ನೀವು ಮಾಡ್ಕೊಂಡಿರೋ ಈ ಒಪ್ಪಂದನೂ ಕೂಡ ಇರೋದಿಲ್ಲ. ಆಗ ಈ ಮನುಷ್ಯನಿಂದ ಎಷ್ಟು ಪ್ರಾಣಿಗಳ ಪ್ರಾಣ ಹೋಗುತ್ತಾ ನನ್ಗೆ ಗೊತ್ತಿಲ್ಲ ಅಂತ. ಇದನ್ನ ಕೇಳಿ ಎಲ್ಲಾ ಪ್ರಾಣಿಗಳು ತುಂಬಾನೇ ಹೆದರ್ಕೋತಾರೆ. ಹೀಗೆ ಕಾಲ ಕಳೀತಿದ್ದಂಗೆನೆ ಕಾಡಿನಲ್ಲಿ ಮಳೆ ಶುರು ಆಗುತ್ತೆ. ಇದರಿಂದ ಅಖಿಲ ಹಾಗೂ ರಕ್ಷಣ ಬಿಟ್ಟು ಇನ್ನೆಲ್ಲ ನರಿಗಳು ತುಂಬಾ ಭಯ ಪಡೋದಕ್ಕೆ ಶುರು ಮಾಡ್ತವೆ. ಈಗ ಇಲ್ಲಿಗೆ ಶೇರ್ ಖಾನ್ ಯಾವಾಗ ಬೇಕಾದ್ರೂ ಬಂದು ಮೋಗ್ಲಿಗೋಸ್ಕರ ನಮ್ಮನ್ನೆಲ್ಲ ಸಾಯಿಸಬಹುದು ಅಂತ. ಅದಕ್ಕೆ ನರಿಗಳೆಲ್ಲ ಸೇರಿ ಅಖಿಲ ಹಾಗೂ ರಕ್ಷಾಗೆ ಫೋರ್ಸ್ ಮಾಡ್ತಿರ್ತಾರೆ. ಮೋಗ್ಲಿ ಒಬ್ಬ ಮನುಷ್ಯ, ಅವನನ್ನ ಮನುಷ್ಯರಿರೋ ಜಾಗಕ್ಕೆ ಕಳ್ಸೋಣ ಅಂತ. ಆದ್ರೆ ಇದಕ್ಕೆ ಇವರಿಬ್ರು ಒಪ್ಕೊಳ್ತಿರೋದಿಲ್ಲ. ಇದನ್ನೆಲ್ಲ ಕೇಳಿ ಮೋಗ್ಲಿ ಬಂದು ಹೇಳ್ತಾನೆ, ನಾನು ಯಾರಿಗೂ ಕೂಡ ಕಷ್ಟ ಕೊಡೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ನಾನು ಇಲ್ಲಿಂದ ಹೋಗ್ತಿದ್ದೀನಿ ಅಂತ. ಬಗೀರನು ಕೂಡ ಬಂದು ಹೇಳ್ತಾನೆ, ಮೋಗ್ಲಿ ಹೇಳ್ತಿರೋದು ಸರಿ ಇದೆ, ಮೋಗ್ಲಿಯ ಮನೆಯನ್ನ ಚೇಂಜ್ ಮಾಡುವಂತ ಸಮಯ ಬಂದಾಯ್ತು ಅಂತ. ತುಂಬಾ ಕಷ್ಟಪಟ್ಟು ನೋವಿನಿಂದ ರಕ್ಷಾ ಹಾಗೂ ಅಖಿಲ ಮೋಗ್ಲಿನ ಕಳಿಸ್ಕೊಡ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಬಗೀರ ಮೋಗ್ಲಿಗೆ ಹೇಳ್ತಾನೆ, ನಾನು ನಿನ್ನನ್ನ ಮನುಷ್ಯರ ಹತ್ರ ಬಿಡೋದಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ. ಆದ್ರೆ ಮೋಗ್ಲಿಗೆ ಮನುಷ್ಯರ ಹತ್ರ ಹೋಗೋದಕ್ಕೆ ಅವ್ರ ಜೊತೆ ಜೀವನ ಮಾಡೋದಕ್ಕೆ ಇಷ್ಟನೇ ಇರೋದಿಲ್ಲ. ಯಾವ್ದಾದ್ರು ಬೇರೆ ಪ್ರಾಣಿ ಹತ್ರ ನನ್ನನ್ನ ಬಿಟ್ಬಿಡು, ನಾನು ಅಲ್ಲೇ ಇರ್ತೀನಿ, ಮನುಷ್ಯರ ಬಗ್ಗೆ ನನ್ಗೆ ಗೊತ್ತಿಲ್ಲ ಅಂತಿರ್ತಾನೆ. ಆದ್ರೆ ಬಗೀರ ಪರವಾಗಿಲ್ಲ, ನೀನ್ ಎಲ್ಲಾನು ಕಲ್ತ್ಕೋತಿ ಅಂತ ಕರ್ಕೊಂಡು ಹೋಗ್ತಿರ್ತಾನೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಇವರಿಬ್ರಿಗೂ ಆನೆಗಳ ಗುಂಪು ಕಾಣಿಸುತ್ತೆ. ಆದ್ರಿಂದ ಬಗೀರ ಮಂಡಿ ಊರಿ ಮೋಗ್ಲಿಗೂ ಕೂಡ ಮಂಡಿ ಊರಿ ಗೌರವವನ್ನ ಕೊಡೋದಕ್ಕೆ ಹೇಳ್ತಾನೆ. ಯಾಕೆ ಅಂತ ಕೇಳಿದಾಗ ಬಗೀರ ಹೇಳ್ತಾನೆ, ನಮ್ಮ ಕಾಡಿನಲ್ಲಿ ನೀರಿದೆ ಅಂತಂದ್ರೆ ಅದಕ್ಕೆ ಕಾರಣನೇ ಆನೆಗಳು. ನಮ್ಮ ಕಾಡಿನಲ್ಲಿ ಗುಂಡಿಗಳನ್ನ ತೋಡಿ ನದಿ ಆಗೋ ರೀತಿ ಮಾಡಿರೋದೇ ಆನೆಗಳು. ಅದಕ್ಕೆ ನಾವ್ ಯಾವಾಗ್ಲೂ ಆನೆಗಳಿಗೆ ಗೌರವವನ್ನ ಕೊಡ್ಬೇಕು ಅಂತ. ಹೀಗೆ ಇವರಿಬ್ರು ಇವ್ರ ಪಾಡಿಗೆ ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಶೇರ್ ಖಾನ್ ಬಂದು ಮೋಗ್ಲಿಯ ಮೇಲೆ ಅಟ್ಯಾಕ್ ಮಾಡಿ ಅವನನ್ನ ತಿನ್ನೋದಕ್ಕೆ ನೋಡ್ತಾನೆ. ಆದ್ರೆ ಬಗೀರ ಅವನನ್ನ ತಡೆದು ಮೋಗ್ಲಿಗೆ ಅಲ್ಲಿಂದ ದೂರ ಹೋಗೋದಕ್ಕೆ ಹೇಳ್ತಾನೆ. ಮೋಗ್ಲಿನೂ ಕೂಡ ಅಲ್ಲಿಂದ ದೂರ ಓಡ್ ಬಂದು ಒಂದು ಜಾಗದಲ್ಲಿ ಕೆಳಗಡೆ ಬೀಳ್ತಾನೆ. ಅಲ್ಲಿ ಶೇರ್ ಖಾನ್ ನ ಬಾಯದಿಂದ ಎಲ್ಲಾ ಕಾಡೆಮ್ಮೆಗಳು ಓಡ್ ಬರ್ತಿರ್ತವೆ. ಅಷ್ಟೊತ್ತಿಗೆ ಅಲ್ಲಿಗೆ ಶೇರ್ ಖಾನ್ ಕೂಡ ಬಂದ್ಬಿಟ್ಟಿರ್ತಾನೆ. ಆಗ ಮೋಗ್ಲಿ ಒಂದು ಎಮ್ಮೆಯ ಕೊಂಬನೆ ಹಿಡ್ಕೊಂಡು ಆ ಎಮ್ಮೆಗಳ ಜೊತೆ ಅಲ್ಲಿಂದ ತುಂಬಾ ದೂರ ಹೊರಟೋಗ್ತಾನೆ. ಅಂದ್ರೆ ಶೇರ್ ಖಾನ್ ನಿಂದ ಅವನ ಪ್ರಾಣನ ಉಳಿಸ್ಕೊತಾನೆ. ನಂತರದ ಸೀನಲ್ಲಿ ನಮ್ಗೆ ತೋರಿಸ್ತಾರೆ, ಮೋಗ್ಲಿ ಪ್ರಜ್ಞೆ ತಪ್ಪಿಟ್ಟಿರ್ತಾನೆ. ಅವನಿಗೆ ಪ್ರಜ್ಞೆ ಬಂದಾಗ ಎಮ್ಮೆಗಳ ಜೊತೆನೆ ಹೋಗ್ತಿರ್ತಾನೆ. ಆದ್ರೆ ಮತ್ತೊಂದು
ಸಂಕಷ್ಟ ಏನಪ್ಪಾ ಅಂತಂದ್ರೆ ಆ ಜಾಗದಲ್ಲಿ ಲ್ಯಾಂಡ್ ಸ್ಲೈಡ್ ಆಗ್ತಿರುತ್ತೆ. ಆದ್ರಿಂದ ಮೋಗ್ಲಿ ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ನೀರಿನ ಒಳಗಡೆ ಹಾರ್ತಾನೆ. ಹಾಗೆ ಮರದ ಸಹಾಯದಿಂದ ತೇಲ್ತಾ ಒಂದು ಕಾಡಿಗೆ ಬಂದು ತಲುಪ್ತಾನೆ. ಸರಿ ಅಂತ ಹೇಳಿ ಮೋಗ್ಲಿ ಆ ಕಾಡಿನ ಒಳಗಡೆ ಹೋಗ್ತಾನೆ. ಹೊಟ್ಟೆ ಹಸಿತಿರುತ್ತೆ, ಅದಕ್ಕೆ ಅಲ್ಲೇ ಮರದಲ್ಲಿದ್ದ ಒಂದಷ್ಟು ಹಣ್ಣುಗಳನ್ನ ಕಿತ್ಕೊಂಡು ತಿಂತಿರ್ತಾನೆ. ಆಗ ಅಲ್ಲಿಗೆ ಒಂದಷ್ಟು ಕ್ಯೂಟ್ ಆಗಿರುವಂತ ಪ್ರಾಣಿಗಳು ಬಂದು ಆ ಹಣ್ಣನ್ನ ಕಿತ್ಕೊಂಡು ಅಲ್ಲಿಂದ ಓಡೊಂಟೋಗ್ತವೆ. ಮೋಗ್ಲಿನು ಕೂಡ ಅವುಗಳನ್ನ ಫಾಲೋ ಮಾಡ್ಕೊಂಡು ಹೋಗಿ ಕಾಡಿನ ಒಳಗಡೆ ಕಳೆದೋಗ್ತಾನೆ. ಮತ್ತೆ ನದಿಗೆ ಹೇಗೆ ಹೋಗೋದು ಅಂತ ಅವನಿಗೆ ಗೊತ್ತಾಗೋದಿಲ್ಲ. ಅದೇ ಸಮಯಕ್ಕೆ ಅಲ್ಲಿಗೊಂದು ಹೆಬ್ಬಾವು ಬರುತ್ತೆ. ಇದರ ಹೆಸರು ಕಾ ಅಂತ. ಕಾ ಮೋಗ್ಲಿಯ ಜೊತೆ ಮಾತಾಡ್ತಾ ಅವನನ್ನ ಹಿಪ್ನೋಟೈಸ್ ಮಾಡುತ್ತೆ. ಆಗ ಮೋಗ್ಲಿಗೆ ಹಿಂದೆ ನಡೆದಿರೋ ಒಂದು ಘಟನೆ ನೆನಪಾಗುತ್ತೆ. ಅದೇನಂತಂದ್ರೆ ಮೋಗ್ಲಿಯ ತಂದೆ ಮೋಗ್ಲಿಯ ಜೊತೆ ಕಾಡಿನಲ್ಲಿ ಹೋಗ್ತಿರ್ಬೇಕಾದ್ರೆ ಶೇರ್ ಖಾನ್ ಅವರ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಮೋಗ್ಲಿನ ಕಾಪಾಡೋದಕ್ಕೆ ಅವನ ತಂದೆ ಬೆಂಕಿಯನ್ನ ಶೇರ್ ಖಾನ್ ನ ಮುಖದ ಮೇಲೆ ಹೊಡಿತಾನೆ. ಇದರಿಂದ ಶೇರ್ ಖಾನ್ ನ ಒಂದು ಕಣ್ಣು ಸೇರಿಸಿ ಅರ್ಧ ಮುಖನೇ ಸುಟ್ಟೋಗುತ್ತೆ. ಅದಕ್ಕೆ ಮೋಗ್ಲಿಯ ತಂದೆಯನ್ನ ಸಾಯಿಸಿ ಅಲ್ಲಿಂದ ಓಡೊಂಟೋಗ್ತಾನೆ. ಮೋಗ್ಲಿ ಇನ್ನು ಚಿಕ್ಕ ಪಾಪು ಅಲ್ವಾ, ಅದಕ್ಕೆ ಎಲ್ಲೋಗ್ಬೇಕು ಅಂತ ಗೊತ್ತಾಗದೆ ಅಲ್ಲೇ ಓಡಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಬಗೀರ ಬರ್ತಾನೆ. ನಡೆದಿರೋ ವಿಷಯ ಬಗೀರಂಗೆ ಗೊತ್ತಾಗಿ ಮೋಗ್ಲಿನ ನೋಡಿ ತುಂಬಾ ಪಾಪ ಅನ್ಸ್ಬಿಡುತ್ತೆ. ಅದಕ್ಕೆ ಮೋಗ್ಲಿನ ಕರ್ಕೊಂಡೋಗಿ ಅವನನ್ನ ಸಾಕೋದಕ್ಕೆ ಅಂತ ಅಖಿಲ ಹಾಗೂ ರಕ್ಷಾಗೆ ಕೊಟ್ಟಿರ್ತಾನೆ. ಕಾ ಹೀಗೆ ಹಿಪ್ನೋಟೈಸ್ ಅನ್ನ ಮಾಡ್ತಾ ಇನ್ನೇನು ಮೋಗ್ಲಿನ ತಿನ್ಬೇಕು ಅಂತ ಅನ್ಕೊಳ್ಳೋಷ್ರಲ್ಲಿ ಅದೇ ಸಮಯಕ್ಕೆ ಅಲ್ಲಿಗೆ ಒಂದು ಕರಡಿ ಬಂದು ಕಾಗೆ ಚೆನ್ನಾಗಿ ಹೊಡೆದು ಮೋಗ್ಲಿನ ಕಾಪಾಡುತ್ತೆ. ಈ ಕಡೆ ಶೇರ್ ಖಾನ್ ನರಿಗಳಿರೋ ಜಾಗಕ್ಕೆ ಬಂದು ಹೇಳ್ತಾನೆ, ನಾನ್ ಮೋಗ್ಲಿನ ನನಗೆ ಒಪ್ಪಿಸಿ ಅಂತ ಹೇಳಿದ್ದೆ ತಾನೆ, ಯಾಕೆ ಅವನನ್ನ ಬೇರೆ ಕಡೆ ಕಳ್ಸಿದ್ದೀರಾ? ಮೋಗ್ಲಿ ಸಿಗೋವರೆಗೂ ನಾನು ಇನ್ಮೇಲೆ ಇಲ್ಲೇ ಇರ್ತೀನಿ ಅಂತ ಅಂದಾಗ ಅಖಿಲ ಶೇರ್ ಖಾನ್ ನ ವಿರುದ್ಧ ಮಾತಾಡ್ತಾನೆ. ಅದಕ್ಕೆ ಶೇರ್ ಖಾನ್ ಅಖಿಲನ ಕೆಳಗಡೆ ತಳ್ಳಿ ಸಾಯಿಸ್ಬಿಡ್ತಾನೆ. ಹಾಗೆ ಆ ಜಾಗದಲ್ಲಿ ಇರ್ಬೇಕು ಅಂತ ಡಿಸೈಡ್ ಕೂಡ ಮಾಡ್ಬಿಡ್ತಾನೆ. ಈ ಕಡೆ ಮೋಗ್ಲಿ ಕಣ್ಣನ್ನ ಬಿಟ್ಟಾಗ ಅವನ ಮುಂದೆ ಒಂದು ಕರಡಿ ಇರುತ್ತೆ. ಈ ಕರಡಿ ಹೆಸರು ಬಲು ಅಂತ. ಬಲು ಮೋಗ್ಲಿಗೆ ಹೇಳುತ್ತೆ, ಆ ಹೆಬ್ಬಾವು ನಿನ್ನನ್ನ ತಿನ್ನೋದ್ರಲ್ಲಿತ್ತು, ನಾನೇ ನಿನ್ನನ್ನ ಕಾಪಾಡಿದ್ದು ಅಂತ. ಅದಕ್ಕೆ ಮೋಗ್ಲಿ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಆದ್ರೆ ಬಲು ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನಾನು ನಿನ್ನ ಪ್ರಾಣನ ಕಾಪಾಡಿದೀನಿ, ನೀನ್ ನನಗೋಸ್ಕರ ಒಂದು ಕೆಲಸನ ಮಾಡ್ಕೊಡ್ಬೇಕು ಅಂತ ಹೇಳ್ತಾನೆ. ಸರಿ ಅಂತ ಹೇಳಿದ್ಕೆ ಬಲು ಮೋಗ್ಲಿನ ಒಂದು ಬಂಡೆ ಹತ್ರ ಕರ್ಕೊಂಡು ಬಂದು ಹೇಳ್ತಾನೆ, ಚಳಿಗಾಲ ಹತ್ರ ಬರ್ತಿದೆ, ನನಗೆ ಜೇನುತುಪ್ಪದ ಅವಶ್ಯಕತೆ ಇರುತ್ತೆ, ಅಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ ಜೇನುತುಪ್ಪ, ಅದ್ರಲ್ಲಿ ಸ್ವಲ್ಪ ನನಗೋಸ್ಕರ ಬೆಳೆಸ್ಕೊಡು ಅಂತ. ಸರಿ ಅಂತ ಹೇಳಿ ಮೋಗ್ಲಿ ಒಂದು ಐಡಿಯಾನ ಮಾಡಿ ಮೇಲಿದ್ದಂತ ಜೇನಲ್ಲಿ ಸ್ವಲ್ಪ ಜೇನನ್ನ ಕೆಳಗಡೆ ಬೆಳೆಸ್ತಾನೆ. ಇದರಿಂದ ಬಲು ತುಂಬಾ ಖುಷಿಯಾಗಿ ಹೇಳ್ತಾನೆ, ಮೋಗ್ಲಿ ನೀನು ಇನ್ಮೇಲೆ ನನ್ ಜೊತೆನೆ ಇರ್ಬೋದಲ್ಲ, ನಾವಿಬ್ರು ಸೇರಿ ಜೇನನ್ನ ತಿನ್ಕೊಂಡಿರೋಣ ಅಂತ. ಆದ್ರೆ ಅದಕ್ಕೆ ಮೋಗ್ಲಿ ಒಪ್ಕೊಳ್ದೆ ಹೇಳ್ತಾನೆ, ಬಗೀರ ಹೇಳಿದ್ದಾನೆ ನಾನು ಮನುಷ್ಯರ ಹತ್ರ ಹೋಗ್ಬೇಕಂತೆ, ಒಂದು ಹುಲಿ ನನ್ನ ಹಿಂದೆ ಬಿದ್ಬಿಟ್ಟಿದೆ ಅಂತ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಬಲು ಹಾಗೂ ಬಗೀರ ಮೊದ್ಲಿಂದನು ಫ್ರೆಂಡ್ಸ್ ಗಳು ಅಂತ. ಆಗ ಬಲು ಹೇಳ್ತಾನೆ, ಸರಿ ಆಯ್ತು ನಡಿ, ನಾನೇ ನಿನ್ನ ಮನುಷ್ಯರ ಹಳ್ಳಿ ಹತ್ರ ಬಿಟ್ಟು ಬರ್ತೀನಿ ಅಂತ ಮೋಗ್ಲಿನ ಕರ್ಕೊಂಡು ಬಂದು ಹಳ್ಳಿಯನ್ನ ತೋರಿಸ್ತಾನೆ. ಆದ್ರೆ ಯಾಕೋ ಗೊತ್ತಿಲ್ಲ ಮೋಗ್ಲಿಗೆ ಅಲ್ಲಿ ಹೋಗೋದಕ್ಕೆ ಮನ್ಸೇ ಬರೋದಿಲ್ಲ. ಆದ್ರಿಂದ ಡಿಸೈಡ್ ಮಾಡ್ತಾನೆ ಇನ್ಮೇಲಿಂದ ನಾನು ಬಲು ಜೊತೆನೆ ಇರ್ಬೇಕು ಅಂತ. ಮಾರನೇ ದಿನ ನಮ್ಗೆ ತೋರಿಸ್ತಾರೆ ಮೋಗ್ಲಿ ಹಾಗೂ ಬಲು ವಿಂಟರ್ ಸೀಸನ್ ಗೋಸ್ಕರ ಜೇನುತುಪ್ಪನ ಕಲೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮೋಗ್ಲಿ ಏನೇನೋ ಪ್ಲಾನ್ ಗಳನ್ನ ಮಾಡಿ ಆ ಬಂಡೆ ಮೇಲಿದ್ದಂತ ಎಲ್ಲಾ ಜೇನುತುಪ್ಪನ ತೆಗೆದು ಬಿಡ್ತಾನೆ. ಹಾಗೆ ಬಲು ಮತ್ತೆ ಮೋಗ್ಲಿಯ ಫ್ರೆಂಡ್ಶಿಪ್ ತುಂಬಾನೇ ಸ್ಟ್ರಾಂಗ್ ಆಗಿ ಹೋಗುತ್ತೆ. ಹೀಗೆ ಒಂದು ದಿನ ಇವರಿಬ್ರು ನೀರಿನಲ್ಲಿ ಆಟ ಆಡ್ತಿರ್ಬೇಕಾದ್ರೆ ಅಲ್ಲಿಗೆ ಬಗೀರ ಮೋಗ್ಲಿನ ಹುಡ್ಕೊಂಡು ಬರ್ತಾನೆ. ಬಗೀರನ ನೋಡಿ ಮೋಗ್ಲಿಗಂತೂ ತುಂಬಾನೇ ಖುಷಿಯಾಗಿ ಅವನನ್ನ ತಪ್ಕೋತಾನೆ. ಸರಿ ಆಯ್ತು ನಡಿ, ನಾನು ನಿನ್ನ ಮನುಷ್ಯರ ಹತ್ರ ಬಿಟ್ಟು ಬರ್ತೀನಿ ಅಂತ ಬಗೀರ ಅಂದಾಗ ಮೋಗ್ಲಿ ಹೇಳ್ತಾನೆ, ಬಗೀರ ನಾನಿಲ್ಲಿ ಸೇಫ್ ಆಗಿ ತುಂಬಾ ಖುಷಿಯಾಗಿ ಬಲು ಜೊತೆ ಇದ್ದೀನಿ, ಪ್ಲೀಸ್ ನನ್ನನ್ನ ಇಲ್ಲೇ ಇರೋದಕ್ಕೆ ಬಿಡು ಅಂತ. ಆದ್ರೆ ಮೋಗ್ಲಿ ಇಲ್ಲಿ ಬಲು ಜೊತೆ ಸುಮ್ನೆ ಟೈಮ್ ಅನ್ನ ವೇಸ್ಟ್ ಮಾಡ್ತಿದ್ದಾನೆ ಅಂತ ಬಗೀರಂಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಅದಕ್ಕೆ ಕೋಪದಿಂದಾನೇ ಹೇಳ್ತಾನೆ, ರೆಡಿ ಆಗು, ನಾಳೆನೆ ನಾವಿಲ್ಲಿಂದ ಹೋಗ್ತಿದೀವಿ ಅಂತ. ಹೀಗೆ ರಾತ್ರಿಯ ಸಮಯದಲ್ಲಿ ಎಲ್ಲರೂ ಮಲಗಿರ್ಬೇಕಾದ್ರೆ ಮೋಗ್ಲಿಗೆ ಆನೆಗಳ ಶಬ್ದ ಕೇಳಿಸುತ್ತೆ. ಏನಿರ್ಬೋದು ಅಂತ ಬಂದು ನೋಡಿದ್ರೆ ಆನೆಗಳ ಗುಂಪು ಒಂದು ಗುಂಡಿನ ನೋಡಿ ತುಂಬಾ ಜೋರಾಗಿ ಕಿರ್ಚಾಡ್ತಿರ್ತವೆ. ಏನಾಗಿರ್ಬೋದು ಅಂತ ಮೋಗ್ಲಿ ಹತ್ರ ಬಂದು ನೋಡಿದಾಗ ತುಂಬಾ ಗಾಬರಿಯಾಗಿ ಹೋಗ್ತಾನೆ. ಯಾಕೆ ಅಂತಂದ್ರೆ ಒಂದು ಸಣ್ಣ ಆನೆಯ ಮರಿಯ ಗುಂಡಿಯ ಒಳಗಡೆ ಬಿದ್ದೋಗಿರುತ್ತೆ. ಆಗ ಮರದ ಒಂದಷ್ಟು ಬಳ್ಳಿಗಳನ್ನ ತಂದು ಆ ಚಿಕ್ಕ ಆನೆ ಮರಿಗೆ ಕಟ್ತಾನೆ. ನಂತರ ದೊಡ್ಡ ಆನೆಗಳೆಲ್ಲ ಬಳ್ಳಿನ ಹಿಡ್ಕೊಂಡು ಎಳಿತವೆ. ಇದರಿಂದ ಸಣ್ಣ ಆನೆಯ ಮರಿ ಹೊರಗಡೆ ಬರುತ್ತೆ. ಇದನ್ನ ನೋಡಿ ಬಗೀರಂಗಂತೂ ತುಂಬಾನೇ ಸಂತೋಷ ಆಗುತ್ತೆ. ಹಾಗೆ ಇನ್ಮೇಲೆ ಮೋಗ್ಲಿನ ಬಿಟ್ಟಿರ್ಬೇಕಲ್ಲ ಅಂತ ತುಂಬಾ ಬೇಜಾರು ಕೂಡ ಮಾಡ್ಕೋತಾನೆ. ಅದಕ್ಕೆ ಬಲು ಹತ್ರ ಬಂದು ಹೇಳ್ತಾನೆ, ಬಲು ಶೇರ್ ಖಾನ್ ಮೋಗ್ಲಿ ಹಿಂದೆ ಬಿದ್ಬಿಟ್ಟಿದ್ದಾನೆ, ಅವನನ್ನ ಬೇಟೆ ಆಡೋದಕ್ಕೆ. ಮೋಗ್ಲಿ ಸುರಕ್ಷಿತವಾಗಿರ್ಬೇಕು ಅಂತಂದ್ರೆ ಅವ್ನ ಮನುಷ್ಯರ ಹತ್ರನೇ ಇರೋದು ಒಳ್ಳೇದು ಅಂದಾಗ ಇದು ಬಲುಗೂ ಕೂಡ ಸರಿ ಅನ್ಸುತ್ತೆ. ಅದಕ್ಕೆ ಮೋಗ್ಲಿ ಹತ್ರ ಬಂದು ಹೇಳ್ತಾನೆ, ಮೋಗ್ಲಿ ನಾನ್ ನಿನ್ನ ಜೇನುತುಪ್ಪ ಕಲೆಕ್ಟ್ ಮಾಡೋದಕ್ಕಷ್ಟೇ ಯೂಸ್ ಮಾಡ್ಕೊಂಡಿದ್ದು, ನೀನು ನನ್ನ ಫ್ರೆಂಡ್ ಅಲ್ಲ, ನಿನ್ನ ಅವಶ್ಯಕತೆ ಇನ್ನು ನನಗಿಲ್ಲ, ನೀನ್ ಮನುಷ್ಯರ ಹತ್ರ ಹೋಗ್ಬೋದು ಅಂತ. ಬಲು ಈ ತರ ಹೇಳ್ತಿರೋದು ಮೋಗ್ಲಿಯ ಒಳ್ಳೇದಕ್ಕಷ್ಟೇ. ಬಲುಗೆ ಮೋಗ್ಲಿ ಕಂಡ್ರೆ ತುಂಬಾನೇ ಪ್ರೀತಿ ಇರುತ್ತೆ. ಇದರಿಂದ ತುಂಬಾ ಬೇಜಾರಾಗಿ ಮೋಗ್ಲಿ ಒಂದು ಮರದ ಮೇಲೆ ಕುಂತಿರ್ಬೇಕಾದ್ರೆ ಅಲ್ಲಿಗೆ ಒಂದು ಚಿಕ್ಕ ಕೋತಿ ಬರುತ್ತೆ. ನಂತರ ಅಲ್ಲಿಗೆ ತುಂಬಾ ಕೋತಿಗಳು ಬಂದು ಮೋಗ್ಲಿನ ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಬೇರೆ ಕಡೆಗೆ ಕರ್ಕೊಂಡು ಹೋಗ್ತಿರ್ತವೆ. ಇದನ್ನ ಬಲು ಹಾಗೆ ಬಗೀರ ನೋಡಿ ಅವುಗಳನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಮಧ್ಯದಲ್ಲಿ ಒಂದು ನದಿ ಬಂದ್ಬಿಡುತ್ತೆ. ಬಲು ನೀರಿಗೆ ಹಾರಿ ನದಿಯನ್ನ ದಾಟೋದಕ್ಕೆ ಬಗೀರಂಗೆ ಸಹಾಯ ಮಾಡ್ತಾನೆ. ನಂತರ ಇವರಿಬ್ರು ಸೇರಿ ಮತ್ತೆ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಈ ಸಲ ಕೋತಿಗಳು ಮೋಗ್ಲಿನ ಕರ್ಕೊಂಡು ಬೆಟ್ಟದ ಮೇಲೆ ಹೊರಟೋಗ್ತವೆ. ಆ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇರುತ್ತೆ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೇಳ್ಬಿಡ್ತೀನಿ, ಈ ಕಾಡು ಇರೋದು ನಮ್ಮ ಇಂಡಿಯಾದಲ್ಲೇ, ಅಂದ್ರೆ ಈ ಸಂಪೂರ್ಣ ಮೂವಿ ನಡೀತಿರೋದು ನಮ್ಮ ಇಂಡಿಯಾದಲ್ಲೇ ಅಂತ. ನಂತರ ಮೋಗ್ಲಿಯ ಆ ದೇವಸ್ಥಾನದ ಒಳಗಡೆ ಬಂದಾಗ ಅಲ್ಲೊಂದು ವಿಶಾಲವಾದ
ದೊಡ್ಡ ಕೋತಿ ಇರುತ್ತೆ. ಈ ಕೋತಿಗಳಿಗೆಲ್ಲ ದ ಕಿಂಗ್ ಲೂಯಿನೇ ರಾಜ. ಲೂಯಿ ಮೋಗ್ಲಿಗೆ ಹೇಳ್ತಾನೆ, ನನಗೆ ಗೊತ್ತು ನೀನೊಬ್ಬ ಮನುಷ್ಯ ಅಂತ, ಅದಕ್ಕೆ ನಿನ್ನನ್ನು ಇಲ್ಲಿಗೆ ಕರೆಸಿರೋದು. ಇಲ್ಲಿ ಲೂಯಿಗೆ ಮೋಗ್ಲಿಯ ಬಗ್ಗೆ ಎಲ್ಲಾ ವಿಷಯ ಕೂಡ ಗೊತ್ತಿರುತ್ತೆ. ಕಿಂಗ್ ಲೂಯಿ ಹೇಳ್ತಾನೆ, ನೀನ್ ನನಗೋಸ್ಕರ ಒಂದು ಕೆಲಸನ ಮಾಡ್ಕೊಟ್ರೆ, ನಿನ್ನಿಂದ ಬಿದ್ದಿದ್ದಾನಲ್ಲ ಶೇರ್ ಖಾನ್, ಅವನನ್ನ ಸಾಯಿಸಿ ನಿನ್ನ ಪ್ರಾಣನ ಕಾಪಾಡ್ತೀವಿ ಅಂತ. ಯಾವ ಕೆಲಸನ ಮಾಡ್ಕೊಡ್ಬೇಕು ಅಂತ ಮೋಗ್ಲಿ ಕೇಳಿದಾಗ ಅವನು ಹೇಳ್ತಾನೆ, ನೀನ್ ನನಗೋಸ್ಕರ ರೆಡ್ ಫ್ಲವರ್ ನ ತಂದು ಕೊಡ್ಬೇಕು, ಅದರಿಂದ ನಾನು ಇಡೀ ಕಾಡನ್ನೇ ಆಳ್ಬೋದು, ಕಾಡಿನಲ್ಲಿ ನಾನು ಅತ್ಯಂತ ಶಕ್ತಿಶಾಲಿ ಆಗ್ತೀನಿ ಅಂತ. ನೀವು ಜಾಸ್ತಿ ಕನ್ಫ್ಯೂಸ್ ಆಗೋದಕ್ಕೆ ಹೋಗ್ಬೇಡಿ. ರೆಡ್ ಫ್ಲವರ್ ಅಂದ್ರೆ ಬೇರೆ ಏನು ಅಲ್ಲ, ರೆಡ್ ಫ್ಲವರ್ ಅಂದ್ರೆ ಬೆಂಕಿ ಅಂತ. ಹೌದು, ಬೆಂಕಿನ ಪ್ರಾಣಿಗಳು ರೆಡ್ ಫ್ಲವರ್ ಅಂತ ಕರೀತವೆ. ಕಾಡಿನ ಪ್ರಾಣಿಗಳೆಲ್ಲ ಬೆಂಕಿ ಅಂದ್ರೆ ತುಂಬಾನೇ ಹೆದರ್ಕೋತವೆ. ಯಾಕೆ ಅಂತಂದ್ರೆ ಒಂದ್ಸಲ ಕಾಡಿಗೆ ಬೆಂಕಿ ಬಿದ್ದು ಇಡೀ ಕಾಡೇ ಸುಟ್ಟೋಗಿತ್ತು. ಅದಕ್ಕೆ ರೆಡ್ ಫ್ಲವರ್ ಒಂದಿದ್ರೆ ಇಡೀ ಕಾಡನ್ನ ತನ್ನ ವಶಕ್ಕೆ ತಗೋಬಹುದು ಅಂತ ಲೂಯಿ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾನೆ. ನನ್ನ ಹತ್ರ ರೆಡ್ ಫ್ಲವರ್ ಇಲ್ಲ ನಿನ್ಗೆ ಕೊಡೋದಕ್ಕೆ ಅಂತ ಅಂದಾಗ ಲೂಯಿ ಹೇಳ್ತಾನೆ, ಅದ್ ನನ್ಗೆ ಗೊತ್ತು, ಅದಕ್ಕೆ ನೀನು ಮನುಷ್ಯರ ಹಳ್ಳಿಗೆ ಹೋಗಿ ಅಲ್ಲಿರುವಂತ ರೆಡ್ ಫ್ಲವರ್ ನ ತಗೊಂಡ್ ಬರ್ಬೇಕು ಅಂತ. ಈ ಕಡೆ ಬಗೀರ ಹಾಗೂ ಬಲೂನ ತೋರಿಸ್ತಾರೆ. ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ಬೆಟ್ಟನ ಹತ್ತಿ ಮೇಲೆ ಬಂದೇ ಬಿಡ್ತಾರೆ. ಈ ಕಡೆ ಟೆಂಪಲ್ ನ ಒಳಗಡೆ ಇವರು ಮಾತಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಬಲು ಬಂದು ಲೂಯಿ ಹತ್ರ ಮಾತಾಡ್ತಾ ಎಲ್ಲಾ ಕೋತಿಗಳನ್ನ ಡಿಸ್ಟ್ರಾಕ್ಟ್ ಮಾಡ್ತಿರ್ತಾನೆ. ಆಗ ಮತ್ತೊಂದು ಕಡೆ ಬಗೀರ ಬಂದು ಮೋಗ್ಲಿನ ಸೈಲೆಂಟ್ ಆಗಿ ಅಲ್ಲಿಂದ ಕರ್ಕೊಂಡು ಹೋಗ್ತಿರ್ತಾನೆ. ಆದ್ರೆ ಅದು ಕೋತಿಗಳಿಗೆ ಗೊತ್ತಾಗ್ಬಿಡುತ್ತೆ. ಆದ್ರಿಂದ ಇವರು 3 ಜನರನ್ನ ಹಿಡಿಯೋದಕ್ಕೆ ಫಾಲೋ ಮಾಡ್ತಿರ್ತಾರೆ. ಈ ಕಡೆ ಲೂಯಿ ಮೋಗ್ಲಿಯ ಹಿಂದೆ ಬಿದ್ದು ಅವನಿಗೆ ಫೋರ್ಸ್ ಮಾಡ್ತಿರ್ತಾನೆ, ನನ್ನ ಕೆಲಸನ ಮಾಡ್ಕೊಡು ಅಂತ. ಆದ್ರೆ ಮೋಗ್ಲಿ ಹೇಳ್ತಾನೆ, ಇಲ್ಲ ಆತರ ನಾನು ಮಾಡೋದಕ್ಕಾಗೋದಿಲ್ಲ, ನಾನು ಅಖಿಲ ಹತ್ರ ಹೋಗ್ತೀನಿ, ಅವನೇ ನನ್ನ ಶೇರ್ ಖಾನ್ ಇಂದ ಕಾಪಾಡ್ತಾನೆ ಅಂತ. ಆಗ ಲೂಯಿ ಹೇಳ್ತಾನೆ, ನಿನಗೆ ವಿಷಯ ಗೊತ್ತಿಲ್ಲ ಅನ್ಸುತ್ತೆ, ಶೇರ್ ಖಾನ್ ಈಗಾಗ್ಲೇ ಅಖಿಲನ್ನ ಸಾಯಿಸ್ಬಿಟ್ಟಿದ್ದಾನೆ ಅಂತ ಹೇಳಿ ಮೋಗ್ಲಿಯನ್ನ ಹಿಡಿಯೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಆ ದೊಡ್ಡ ದೇವಸ್ಥಾನ ಲೂಯಿಯ ಮೇಲೆ ಕುಸಿದು ಬಿದ್ದೋಗುತ್ತೆ. ನಂತರ ಬಗೀರ ಹಾಗೂ ಬಲು ಮೋಗ್ಲಿನ ಹುಡ್ಕೊಂಡ್ ಬಂದಾಗ ಮೋಗ್ಲಿ ಕೇಳ್ತಾನೆ, ಅಖಿಲನ್ನ ಶೇರ್ ಖಾನ್ ಸಾಯಿಸ್ಬಿಟ್ನಂತ, ನಾವು ಇನ್ನೇನು ನಿನ್ಗೆ ಹೇಳೋದ್ರಲ್ಲಿ ಇದ್ವಿ ಅಂತ ಬಗೀರ ಹೇಳ್ತಾನೆ. ಆದ್ರೆ ಮೋಗ್ಲಿ ನಾನು ಆ ಶೇರ್ ಖಾನ್ ನ ಬಿಡೋದಿಲ್ಲ ಅಂತ ಹೇಳಿ ಅಲ್ಲಿಂದ ಸೀದಾ ಮನುಷ್ಯರ ಹಳ್ಳಿಗೆ ಬಂದು ನಂತರ ಅಲ್ಲಿದ್ದ ಬೆಂಕಿಯನ್ನ ತಗೊಂಡು ಕಾಡಿನ ಒಳಗಡೆ ಓಡ್ ಬರ್ತಿರ್ತಾನೆ. ಹೀಗೆ ಅವನು ಓಡ್ ಬರ್ತಿರ್ಬೇಕಾದ್ರೆ ಬೆಂಕಿಯ ಕಿಡಿ ಒಣಗಿರೋ ಎಲೆಗಳ ಮೇಲೆ ಬಿದ್ದೋಗುತ್ತೆ. ಈ ಕಡೆ ಕಾಡಿನ ಒಳಗಡೆ ಎಲ್ಲಾ ಪ್ರಾಣಿಗಳಿಗೂ ಕೂಡ ಗೊತ್ತಾಗುತ್ತೆ, ಯಾರೋ ಒಬ್ಬ ಮನುಷ್ಯ ರೆಡ್ ಫ್ಲವರ್ ನ ಅಂದ್ರೆ ಬೆಂಕಿಯನ್ನ ತಗೊಂಡು ಬರ್ತಿದ್ದಾನೆ ಅಂತ. ಆದ್ರಿಂದ ಎಲ್ಲಾ ಪ್ರಾಣಿಗಳು ಒಂದು ಕಡೆ ಒಂದು ಗುಂಪಾಗಿ ಸೇರ್ತಾರೆ. ಆಗ ರಕ್ಷಾಗೆ ಗೊತ್ತಾಗುತ್ತೆ ಅದು ಮೋಗ್ಲಿ ಅಂತ. ಮೋಗ್ಲಿ ಅಲ್ಲಿಗೆ ಬಂದು ಹೇಳ್ತಾನೆ, ಶೇರ್ ಖಾನ್ ಎಲ್ಲಿದ್ಯಾ, ನಾನಿವತ್ತು ನಿನ್ನ ಸುಮ್ನೆ ಬಿಡೋದಿಲ್ಲ, ಇಲ್ಲಿಗೆ ಬಾ ಅಂತ. ಆಗ ಶೇರ್ ಖಾನ್ ಬಂದು ಎಲ್ಲಾ ಪ್ರಾಣಿಗಳಿಗೂ ಹೇಳ್ತಾನೆ. ಮೋಗ್ಲಿ ಕೊನೆಗೂ ಅವನ ಮನುಷ್ಯ ಬುದ್ಧಿನ ತೋರಿಸ್ಬಿಟ್ಟ ಅಂತ. ಮೋಗ್ಲಿ ಹಿಂದೆ ತಿರುಗಿ ನೋಡಿದ್ರೆ ಇಡೀ ಕಾಡಿಗೆ ಕಾಡು ಹತ್ಕೊಂಡು ಉರಿತಿರುತ್ತೆ. ಮೋಗ್ಲಿಯ ಫ್ರೆಂಡ್ಸ್ ಗಳು ಕೂಡ ಅವನನ್ನ ನೋಡಿ ಹೆದರ್ಕೋತಿರ್ತಾರೆ. ಆದ್ರಿಂದ ಮೋಗ್ಲಿ ಅವನ ಹತ್ರ ಇದ್ದಂತ ಬೆಂಕಿಯನ್ನ ನೀರಿಗೆ ಎಸ್ಬಿಡ್ತಾನೆ. ಶೇರ್ ಖಾನ್ ಹೇಳ್ತಾನೆ, ನನ್ನ ಅರ್ಧ ಮುಖ ಸುಟ್ಟೋಗಿರೋದು ನಿಮ್ಮ ಅಪ್ಪನಿಂದ, ಅದಕ್ಕೆ ನಿನ್ನ ಸಾಯಿಸಿ ನನ್ನ ದ್ವೇಷನ ತೀರ್ಸ್ಕೊತೀನಿ ಅಂತ. ಶೇರ್ ಖಾನ್ ಮೋಗ್ಲಿನ ಸಾಯಿಸೋದಕ್ಕೆ ಮುಂದೆ ಬರ್ತಿದ್ದಾಗ ಬಲು ಮುಂದೆ ಬಂದು ಮೋಗ್ಲಿಗೋಸ್ಕರ ಶೇರ್ ಖಾನ್ ವಿರುದ್ಧ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನಂತರ ಬಗೀರ ಹೇಳ್ತಾನೆ, ಇಲ್ಲಿಂದ ನೀನು ದೂರ ಹೋಗು, ನಾವು ಅವನನ್ನ ತಡಿತೀವಿ ಅಂತ. ಆದ್ರಿಂದ ಮೋಗ್ಲಿನೂ ಕೂಡ ಕಾಡಿನ ಒಳಗಡೆ ಓಡೋಗ್ತಾನೆ. ಕಾಡಿನ ಎಲ್ಲಾ ಪ್ರಾಣಿಗಳು ಶೇರ್ ಖಾನ್ ವಿರುದ್ಧ ಫೈಟ್ ಮಾಡೋದಕ್ಕೆ ಶುರು ಮಾಡ್ತವೆ. ಈ ಕಡೆ ಮೋಗ್ಲಿಗೆ ಕಾಡಿನ ಒಳಗಡೆ ಒಂದು ಒಣಗೋಗಿರೋ ಮರ ಕಾಣಿಸುತ್ತೆ. ಆದ್ರಿಂದ ಒಂದಷ್ಟು ಮರದ ಬೇರುಗಳನ್ನ ಕಿತ್ಕೊಂಡು ಏನೋ ಪ್ಲಾನ್ ಅನ್ನ ಮಾಡ್ತಿರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಶೇರ್ ಖಾನ್ ಬಂದು ಮೋಗ್ಲಿಯ ಮೇಲೆ ಅಟ್ಯಾಕ್ ಮಾಡಿ ಅವನನ್ನ ತಿನ್ನೋದಕ್ಕೆ ನೋಡ್ತಾನೆ. ಆದ್ರೆ ಮೋಗ್ಲಿ ಒಣಗಿರೋ ಮರದ ಕೊಂಬೆಯ ತುದಿಗೆ ಬರ್ತಾನೆ. ಆಗ ಶೇರ್ ಖಾನ್ ಹೇಳ್ತಾನೆ, ಈಗ ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತೀಯ ಅಂತ. ಅದಕ್ಕೆ ಮೋಗ್ಲಿ ಹೇಳ್ತಾನೆ, ನನಗೆ ನಿನ್ನ ಕಂಡ್ರೆ ಭಯ ಇಲ್ಲ, ನಿನ್ಗೆ ದಮ್ಮಿದ್ರೆ ನನ್ನ ಟಚ್ ಮಾಡು ಅಂತ. ಇದರಿಂದ ಶೇರ್ ಖಾನ್ಗೆ ಮೋಗ್ಲಿಯ ಮೇಲೆ ತುಂಬಾ ಕೋಪ ಬಂದು ಅವನ ಮೇಲೆ ಹಾರ್ತಾನೆ. ಆದ್ರೆ ಮೋಗ್ಲಿ ಆಗ್ಲೇ ಅವನು ಒಂದು ಬಳ್ಳಿನ ಹಾಕಿದ್ನಲ್ಲ, ಅದನ್ನ ಹಿಡ್ಕೊಂಡು ಸೇಫ್ ಆಗಿ ಬೇರೆ ಕಡೆಗೆ ಹೋಗ್ತಾನೆ. ಆದ್ರೆ ಈ ಕಡೆ ಶೇರ್ ಖಾನ್ ಉರಿತಿರೋ ಬೆಂಕಿಗೆ ಬಿದ್ದು ಸತ್ತೋಗ್ತಾನೆ. ಹೀಗೆ ಮೋಗ್ಲಿ ಬರ್ತಿರ್ಬೇಕಾದ್ರೆ ಅವನ ಮುಂದೆ ಆನೆಗಳು ಬರ್ತವೆ. ಅದಕ್ಕೆ ಮಂಡಿ ಉರಿ ಅವುಗಳಿಗೆ ರೆಸ್ಪೆಕ್ಟ್ ಅನ್ನ ಕೊಡ್ತಾನೆ. ಈ ಕಡೆ ಪ್ರಾಣಿಗಳೆಲ್ಲ ಮೋಗ್ಲಿ ಸತ್ತೋಗಿರ್ಬೇಕು ಅಂತ ತುಂಬಾನೇ ದುಃಖ ಪಡ್ತಿರ್ತಾರೆ. ಆದ್ರೆ ಮೋಗ್ಲಿ ಅಲ್ಲಿಗೆ ಆನೆಗಳ ಮೇಲೆ ಬರ್ತಾನೆ. ನಂತರ ಆನೆಗಳು ನೀರು ಕಾಡಿನ ಒಳಗಡೆ ಹೋಗೋ ರೀತಿ ಮಾಡ್ತಾರೆ. ಇದರಿಂದ ಹತ್ಕೊಂಡಿದ್ದ ಬೆಂಕಿ ಹಾರಿ ಕಾಡು ಉಳಿಯುತ್ತೆ. ನಂತರ ಎಲ್ಲಾ ಪ್ರಾಣಿಗಳು ಕೂಡ ಡಿಸೈಡ್ ಮಾಡ್ತಾರೆ, ಮೋಗ್ಲಿ ಇದ್ಮೇಲೆ ಕಾಡಿನಲ್ಲಿ ನಮ್ ಜೊತೆನೆ ಇರ್ಬೇಕು ಅಂತ. ನಂತರ ಈ ಮೂವಿಯ ಕೊನೆಯ ಸೀನ್ ಅಲ್ಲಿ ತೋರಿಸ್ತಾರೆ, ಮೋಗ್ಲಿ ಬಗೀರ ಹಾಗೂ ಬಲು ಜೊತೆ ಕಾಡಿನಲ್ಲಿ ಆರಾಮಾಗಿ ಇರ್ತಾನೆ. ಇಲ್ಲಿಗೆ ಈ ಅದ್ಭುತವಾಗಿರುವಂತ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗಳಿಗೆ ಯಾರಿಗಾದ್ರೂ ಮೂವಿ ಎಕ್ಸ್ಪ್ಲನೇಷನ್ ನ ಒಳ್ಳೆಯ ಕ್ವಾಲಿಟಿಲಿ ನೋಡ್ಬೇಕು ಅಂತ ಇಷ್ಟ ಇತ್ತು ಅಂತಂದ್ರೆ ನನ್ನ ಚಾನಲ್ ಲಿಂಕ್ ಅನ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಆದಷ್ಟು ಬೇಗ ಮತ್ತೊಂದು ಅಮೇಜಿಂಗ್ ಆಗಿರುವಂತ ಮೂವಿ ಜೊತೆಗೆ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.